ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಏನು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಕಂಪ್ಲೀಟ್ ಫಿಸಿಕ್ಸ್ ಒಂದು ವಿಡಿಯೋದಲ್ಲಿ ಕವರ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಅಂದರೆ ವಾಟ್ ಐ ಆಮ್ ಗೋಯಿಂಗ್ ಟು ಟೀಚ್, ವಾಟ್ ಟು ರೀಡ್ ಆ್ಯಂಡ್ ಹೌ ಟು ರೀಡ್ ಆ್ಯಂಡ್ ವಾಟ್ ಆರ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ವಾಟ್ ಆರ್ ದ ಇಂಪಾರ್ಟೆಂಟ್ ಡೆರಿವೇಷನ್ಸ್ ಆ್ಯಂಡ್ ವಾಟ್ ಆರ್ ದ ಇಂಪಾರ್ಟೆಂಟ್ ನ್ಯೂಮಿರಿಕಲ್ಸ್ ವಿ ಶುಡ್ ಪ್ರಾಕ್ಟೀಸ್. ಅದ್ರ ಬಗ್ಗೆ ಒಂದು ಸ್ವಲ್ಪ ನಾವು ಕಂಪ್ಲೀಟಾಗಿ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡೋಣ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಲೆಟ್ ಅಸ್ ಸ್ಟಾರ್ಟ್ ಫಿಸಿಕಲ್ ವರ್ಡ್. ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ವಿತ್ ದ ಹೆಲ್ಪ್ ಆಫ್ ಬ್ಲೂ ಪ್ರಿಂಟಿನ ಪ್ರಕಾರ ನಾವು ಡಿಸ್ಕಸ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡೋಣ. ಫಿಸಿಕಲ್ ವರ್ಡ್ ಮೇಲೆ ಈ ವರ್ಷ ಮಾರ್ಕ್ಸ್ ಅಲೋಟೆಡ್ ಎಷ್ಟಿದೆ ಅಂದರೆ 2 ಮಾರ್ಕ್ಸ್, ಅಂದರೆ 1 ಮಾರ್ಕ್ಸ್ 2 ಕ್ವಶನ್ಸ್ ಬರ್ತವೆ. ಹಾಗಾದರೆ ಸರ್ 1 ಮಾರ್ಕ್ಸ್ 2 ಕ್ವಶನ್ಸ್ ಯಾವ್ಯಾವ ಬರ್ತವೆ ಸರ್? ತುಂಬ ಸಿಂಪಲ್ ಆದ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾವುದ್ಯಾವ್ದು ಸರ್? ವಿಚ್ ಈಸ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ದ ನೇಚರ್, ವಿಚ್ ಈಸ್ ದ ವೀಕೆಸ್ಟ್ ಫೋರ್ಸ್ ಇನ್ ದ ನೇಚರ್, ಈ ರೀತಿ ಪ್ರಶ್ನೆಗಳು ಬರ್ತವೆ. ಅಥವಾ ಮೆನ್ಷನ್ ಎನಿ ಒನ್ ಫಂಡಮೆಂಟಲ್ ಫೋರ್ಸಸ್ ಇನ್ ದ ನೇಚರ್, ಈ ರೀತಿ ಪ್ರಶ್ನೆಗಳು ಬರ್ಬೋದು. ಸ್ಟೇಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಸ್ಟೇಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್, ಸ್ಟೇಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಸ್ಟೇಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್, ವಾಟ್ ಈಸ್ ಸೈನ್ಸ್, ವಾಟ್ ಈಸ್ ಟೆಕ್ನಾಲಜಿ, ವಾಟ್ ಈಸ್ ಫಿಸಿಕ್ಸ್, ಈ ರೀತಿ ಪ್ರಶ್ನೆಗಳು. ದೆನ್ ಯಾವುದಾದ್ರೂ ಒಂದು ಪ್ರಿನ್ಸಿಪಲನ್ನು ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಏರೋಪ್ಲೇನಿನ ಪ್ರಿನ್ಸಿಪಲ್ ಏನು? ಬರ್ನಾಲಿಸ್ ಪ್ರಿನ್ಸಿಪಲ್ಲು. ರಾಕೆಟಿನ ಬಿಹೈಂಡ್ ಯಾವ ಪ್ರಿನ್ಸಿಪಲ್ ಇದೆ? ಅಲ್ಲಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್, ಅದ್ರ ಜೊತೆಗೆ ನ್ಯೂಟನ್ನಿನ ಲಾಸು ಅಲ್ಲಿ ಅಪ್ಲಿಕೇಬಲ್ ಆಗ್ತವೆ. ಈ ರೀತಿ ಪ್ರಶ್ನೆಗಳನ್ನು ಕೇಳೋದುಂಟು ವಿದ್ಯಾರ್ಥಿಗಳೇ. ಅರ್ಥ ಆಗ್ತಾ ಇದೆಯಲ್ಲ? 1 ಮಾರ್ಕ್ಸ್ ಕ್ವಶನ್ಸು 2 ಈ ರೀತಿ ಫಿಸಿಕಲ್ ವರ್ಡ್ ಮೇಲೆ ಬರ್ತವೆ. ಸೊ ಲೆಟ್ ಅಸ್ ಡಿಸ್ಕಸ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್. ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಮೇಲೆ ಮಾರ್ಕ್ಸ್ ಅಲೋಟೆಡ್ ಈ ವರ್ಷ 5 ಮಾರ್ಕ್ಸ್ ಇದೆ. ಇದರಲ್ಲಿ 2 ಮಾರ್ಕ್ಸ್ 1 ಕ್ವಶನ್ನು, 3 ಮಾರ್ಕ್ಸ್ 1 ಕ್ವಶನ್ನು. ಫಸ್ಟು 2 ಮಾರ್ಕ್ಸ್ ಕ್ವಶನ್ಸನ್ನು ನಾನು ನಿಮಗೆ ಹೇಳ್ಬಿಡ್ತೇನೆ ನೋಡಿ. 2 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ ಅಂದರೆ, ದೇ ವಿಲ್ ಗಿವ್ ಒನ್ ಇಕ್ವೇಷನ್ ಆ್ಯಂಡ್ ಯು ಆರ್ ಆಸ್ಕ್ಡ್ ಟು ಚೆಕ್ ದಿ ಕರೆಕ್ಟ್ನೆಸ್ ಆಫ್ ಇಕ್ವೇಷನ್. ಒಂದು ಇಕ್ವೇಷನನ್ನು ಕೊಟ್ಟುಬಿಟ್ಟು ಆ ಇಕ್ವೇಷನ್ನು ಕರೆಕ್ಟ್ ಆಗಿದೆಯೋ ಇಲ್ವೋ, ಡೈಮೆನ್ಷನಲ್ಲಿ ಕರೆಕ್ಟ್ ಆಗಿದೆಯೋ ಇಲ್ಲೋ ಚೆಕ್ ಮಾಡಿ ಅಂತಾರೆ. ಫಾರ್ ಎಕ್ಸಾಂಪಲ್ v is equal to u plus 80, x is equal to ut plus half 80 square, v square is equal to u square plus 2as. ಈ ರೀತಿ ಪ್ರಶ್ನೆಗಳನ್ನು ಕೊಟ್ಟು ಇಕ್ವೇಷನ್ಸನ್ನು ಕೊಟ್ಟು ಡೈಮೆನ್ಷನಲ್ಲಿ ಕರೆಕ್ಟ್ ಇದೆ ಇಲ್ಲೋ ಅಂತ ಚೆಕ್ ಮಾಡಂತಾರೆ. ಇದನ್ನು ಬಿಟ್ಟರೆ ಸರ್, ಇದನ್ನು ಬಿಟ್ಟರೆ ತುಂಬ ಸಿಂಪಲ್ ಕ್ವಶನ್ಸು. ಯಾವ ರೀತಿ ಅಂದರೆ, ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ SI ಯೂನಿಟ್ಸ್, what are the applications of SI units, what is solid angle, what is plane angle, and what is the SI unit of solid angle and plane angle. Mention fundamental units, mention supplementary units. ಈ ರೀತಿ ಪ್ರಶ್ನೆಗಳು ಕೇಳೋದುಂಟು. ಇದನ್ನು ಬಿಟ್ಟರೆ ಎರರ್ಸ್ ಮೇಲೆ ಕೇಳ್ಬೋದು. ವಾಟ್ ಆರ್ ಎರರ್ಸ್, ಮೆನ್ಷನ್ ದ ಟೈಪ್ಸ್ ಆಫ್ ಎರರ್ಸ್ಗಳ ಡೆಫಿನೇಷನ್ನು, ಮತ್ತು ಒಂದು ನಂಬರನ್ನು ಕೊಟ್ಟುಬಿಟ್ಟು ಸಿಗ್ನಿಫಿಕೆಂಟ್ ಫಿಗರ್ಸನ್ನ ಬರೀರಿ ಅಂತ 2 ಮಾರ್ಕ್ಸ್ಗೆ ಕೇಳೋದುಂಟು. ಹಾಗಾದರೆ 3 ಮಾರ್ಕ್ಸ್ಗೆ ಯಾವ ರೀತಿ ಕ್ವಶನ್ ಬರ್ಬೋದು ಸರ್? 3 ಮಾರ್ಕ್ಸ್ಗೆ ಯಾವ ರೀತಿ ಕ್ವಶನನ್ನು ಕೇಳ್ತಾರೆ ಅಂದರೆ ವಿದ್ಯಾರ್ಥಿಗಳೇ, ಮೆನ್ಷನ್ ದಿ ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್, ಮೆನ್ಷನ್ ದಿ ಡಿಮೆರಿಟ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್, ಮೆನ್ಷನ್ ದಿ ಅಡ್ವಾಂಟೇಜಸ್ ಆಫ್ SI ಯೂನಿಟ್ಸ್, ಈ ರೀತಿ ಪ್ರಶ್ನೆಗಳನ್ನು ಕೇಳೋದುಂಟು. ಅರ್ಥ ಆಗ್ಲಿಕ್ಕತ್ತದಲ್ವ ವಿದ್ಯಾರ್ಥಿಗಳೇ? ಇದನ್ನು ಬಿಟ್ಟರೆ ಎಕ್ಸ್ಪ್ಲೈನ್ ಪ್ಯಾರಲೆಕ್ಸ್ ಮೆಥಡ್ ಟು ಮೆಜರ್ ಲಾರ್ಜರ್ ಡಿಸ್ಟನ್ಸ್. ಇಷ್ಟು ಬಿಟ್ಟರೆ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಮೇಲೆ ಬೇರೆ ಕೇಳೋಕ್ಕೆ ಚಾನ್ಸ್ ಇಲ್ಲ. ಅರ್ಥ ಆಗ್ಲಿಕ್ಕತ್ತದ? ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್. ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಮಾರ್ಕ್ಸ್ ಅಲೌಟೆಡ್ 9 ಮಾರ್ಕ್ಸ್, 1 ಮಾರ್ಕ್ಸ್ 1 ಕ್ವಶನ್, 3 ಮಾರ್ಕ್ಸ್ 1 ಕ್ವಶನ್, 1 ನ್ಯೂಮಿರಿಕಲನ್ನು ಕೇಳ್ತಾರೆ. ಫಸ್ಟಿಗೆ ಹೇಳ್ಬಿಡ್ತೇನೆ ನೋಡಿ, ನಾನು ನ್ಯೂಮಿರಿಕಲನ್ನು ಯಾವ ರೀತಿ ಕೇಳ್ತಾರೆ. ಫಸ್ಟ್ ನ್ಯೂಮಿರಿಕಲನ್ನು ಹೇಳ್ಬಿಡ್ತೇನೆ. ನ್ಯೂಮಿರಿಕಲನ್ನು ಯಾವ ರೀತಿ ಕೇಳ್ತಾರೆ ಅಂದರೆ, ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಮೇಲೆ ಯಾವ ಇಕ್ವೇಷನ್ಸ್ ಮೇಲೆ ಕೇಳ್ತಾರೆ ಅಂದರೆ, v is equal to u plus 80, s is equal to ut plus half 80 square, v square is equal to u square plus 2as. ಇದರ ಮೇಲೇ ಕೇಳ್ತಾರೆ ಮ್ಯಾಕ್ಸಿಮಮ್ ಸತಿ. ಏನು ಕಂಡಿಡಿ ಅಂತಾರೆ? ಫೈನಲ್ ವೆಲಾಸಿಟಿ ಕಂಡಿಡಿ ಅಂತಾರೆ, ಇನಿಷಿಯಲ್ ವೆಲಾಸಿಟಿ ಕಂಡಿಡಿ ಅಂತಾರೆ, ಆಕ್ಸಲರೇಷನ್ ಕಂಡಿಡಿ ಅಂತಾರೆ, ಡಿಸ್ಪ್ಲೇಸ್ಮೆಂಟನ್ನು ಕಂಡಿಡಿ ಅಂತಾರೆ, ಟೈಮನ್ನು ಕಂಡಿಡಿ ಅಂತಾರೆ, ಡಿಸಲರೇಷನ್ ಕಂಡಿಡಿ ಅಂತಾರೆ. ಇದೇ ರೀತಿ ಸಿಂಪಲ್ ಪ್ರಶ್ನೆಗಳನ್ನು ಕೇಳೋದುಂಟು, ಪ್ರಾಬ್ಲಮ್ಸು. ಇದನ್ನು ಬಿಟ್ಟರೆ ಸರ್ ರಿಲೇಟಿವ್ ವೆಲಾಸಿಟಿ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ, ಪ್ರಾಬ್ಲಮ್ಸ್ ಕೇಳಿದ್ರು ಕೂಡ. ಯಾವ ರೀತಿ ಸರ್? ಒಂದು ಪೊಲೀಸ್ ವ್ಯಾನ್ ಇರ್ತದೆ, ಒಂದು ಥೀಫ್ ಕಾರ್ ಇರ್ತದೆ, ಅದನ್ನು ಚೇಸ್ ಮಾಡಬೇಕು.
ಹಾಂ, ರಿಲೇಟಿವ್ ವೆಲಾಸಿಟಿ ಎಷ್ಟು ಅಂತ ಕೇಳ್ತಿರ್ತಾರೆ. ಅಥವಾ ಟ್ರೈನನ್ನು ಕೊಟ್ಟುಬಿಟ್ಟು 2 ಟ್ರೈನ್ಗಳು ಒಂದು ಸ್ಪೀಡಿಂದ ಹೋಗ್ತಾ ಇವೆ, ಅದ್ರ ಮಧ್ಯೆ ಇರ್ತಕ್ಕಂಥ ರಿಲೇಟಿವ್ ವೆಲಾಸಿಟಿ ಕಂಡಿಡಿ ಅಂತ ಹೇಳ್ತಾರೆ. ಈ ರೀತಿ ಪ್ರಶ್ನೆಗಳನ್ನ ಕೇಳೋದುಂಟು. ನ್ಯೂಮರಿಕಲ್ಸ್ ಆಯಿತಾ. ಹಾಗಾದರೆ 3 ಮಾರ್ಕ್ಸ್ ಕ್ವಶನ್ ಯಾವ ರೀತಿ ಕೇಳ್ಬೋದು ಸರ್? 3 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿ ಯಾವ ರೀತಿ ಬರ್ತಾವಂದರೆ ವಿದ್ಯಾರ್ಥಿಗಳೇ, ನಾನು ಹೇಳ್ತೇನೆ ನೋಡಿ. ಇಲ್ಲಿ ನೋಡಿ, ಪ್ರೂವ್ v is equal to u plus at by graphical method. Prove s is equal to ut plus half at square by graphical method. Prove v square is equal to u square plus 2as by graphical method. ನೀವು ಪ್ರಾಕ್ಟೀಸ್ ಮಾಡಿರ್ತೀರಿ. ಇದನ್ನು ಬಿಟ್ಟರೆ ಸರ್, ಡಿಫೈನ್ ರಿಲೇಟಿವ್ ವೆಲಾಸಿಟಿ ಆಫ್ ಆನ್ ಆಬ್ಜೆಕ್ಟ್ ವಿತ್ ಅನದರ್. ದೇ ವಿಲ್ ಆಸ್ಕ್ ಡ್ರಾ ದ ಪೊಸಿಷನ್ ಟೈಮ್ ಗ್ರಾಫ್ಸ್ ಆಫ್ 2 objects ಮೂವಿಂಗ್ ಅಲಾಂಗ್ ಎ ಸ್ಟ್ರೇಟ್ ಲೈನ್ ವೆನ್ ದೇ ರಿಲೇಟಿವ್ ವೆಲಾಸಿಟಿ ಈಸ್ 0, ನಾನ್ 0. ಈ ರೀತಿ ಪ್ರಶ್ನೆಗಳನ್ನ ಕೇಳೋದುಂಟು. ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಯಾವ್ಯಾವ ಅಂದರೆ ಇಲ್ಲಿ ಪೊಸಿಷನ್ ಟೈಮ್ ಗ್ರಾಫ್, ವೆಲಾಸಿಟಿ ಟೈಮ್ ಗ್ರಾಫ್, ಆಕ್ಸಲರೇಷನ್ ಟೈಮ್ ಗ್ರಾಫ್, ಆ ಗ್ರಾಫ್ಸ್ಗಳನ್ನು ಡ್ರಾ ಮಾಡಂತಾರೆ. ಯೂನಿಫಾರ್ಮ್ ಮೋಷನ್ಗೆ, ನಾನ್ ಯೂನಿಫಾರ್ಮ್ ಮೋಷನ್ಗೆ, ಈ ರೀತಿ ಗ್ರಾಫ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಸರ್, ಮತ್ತು 2 ಮಾರ್ಕ್ಸ್ಗೆ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಸರ್? 2 ಮಾರ್ಕ್ಸ್ಗೆ ಯಾವ ರೀತಿ ಕ್ವಶನ್ಸನ್ನು ಕೇಳ್ಬೋದು ಅಂದರೆ ವಿದ್ಯಾರ್ಥಿಗಳೇ, ಅವರು ಫಾರ್ ಎಕ್ಸಾಂಪಲ್ ಆಕ್ಸಲರೇಷನ್ ಅಂದರೆ ಏನು, ವೆಲಾಸಿಟಿ ಅಂದರೆ ಏನು, ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು, ಡಿಸ್ಟೆನ್ಸ್ ಅಂದರೆ ಏನು, ಯೂನಿಫಾರ್ಮ್ ಆಕ್ಸಲರೇಷನ್, ಯೂನಿಫಾರ್ಮ್ ವೆಲಾಸಿಟಿ, ನಾನ್ ಯೂನಿಫಾರ್ಮ್ ವೆಲಾಸಿಟಿ, ಒಂದು ಸೆಟ್ ಆಫ್ ಡೆಫಿನೇಷನ್ಸ್ ಇದ್ದಾವೆ ನೋಡಿ, ಆ ಡೆಫಿನೇಷನ್ಸ್ಗಳನ್ನು ಕೇಳ್ಬೋದು ಅವರು. ಅಥವಾ ಗ್ರಾಫನ್ನು ಪ್ಲಾಟ್ ಮಾಡಿ ಅಂತ ಕೇಳ್ತಾರೆ. ಈಗ ಹೇಳಿದ್ನಲ್ಲ, XT ಗ್ರಾಫ್ ಅಂದರೆ ಪೊಸಿಷನ್ ಟೈಮ್ ಗ್ರಾಫ್, VT ಗ್ರಾಫ್, ವೆಲಾಸಿಟಿ ಟೈಮ್ ಗ್ರಾಫನ್ನು ಪ್ಲಾಟ್ ಮಾಡಿ ಅಂತ ಹೇಳ್ತಾರೆ. ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಅಥವಾ ಮೆನ್ಷನ್ ದ ಡಿಫರೆನ್ಸಸ್ ಬಿಟ್ವೀನ್ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್, ಮೆನ್ಷನ್ ದ ಡಿಫರೆನ್ಸಸ್ ಬಿಟ್ವೀನ್ ಸ್ಪೀಡ್ ಆ್ಯಂಡ್ ವೆಲಾಸಿಟಿ, ಈ ರೀತಿ ಪ್ರಶ್ನೆಗಳನ್ನ ಕೇಳೋದುಂಟು. ಇಲ್ಲಾಂದರೆ ಮೆನ್ಷನ್ ದ ಡಿಫರೆನ್ಸಸ್ ಬಿಟ್ವೀನ್ ಸ್ಕೇಲಾರ್ಸ್ ಆ್ಯಂಡ್ ವೆಕ್ಟರ್ಸ್, ಇದಂತರೂ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್. ಇದು ನಿಮ್ಗೆ ಗೊತ್ತಿದೆ ವಿದ್ಯಾರ್ಥಿಗಳೇ. ಈ ರೀತಿ ಪ್ರಶ್ನೆಗಳನ್ನು ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಮೇಲೆ ಕೇಳ್ಬೋದು ಅವರು. ಅರ್ಥ ಆಗ್ಲಿಕ್ಕತ್ತದಲ್ವಾ ವಿದ್ಯಾರ್ಥಿಗಳೇ? ಹಾಗಾದರೆ ಬನ್ನಿ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ಮೋಷನ್ ಇನ್ ಎ ಪ್ಲೇನ್. ದ ಮೋಷನ್ ಇನ್ ಎ ಪ್ಲೇನ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಪ್ಟರ್ ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ವೇಟೇಜ್, ಜಾಸ್ತಿ ವೇಟೇಜ್ ಇರತಕ್ಕಂಥ ಚಾಪ್ಟರು. ಅಲಾಟೆಡ್ ಮಾರ್ಕ್ಸು 14. ಇದರಲ್ಲಿ 1 ಮಾರ್ಕ್ಸ್ 2 ಕ್ವಶನ್ಸು, 2 ಮಾರ್ಕ್ಸ್ 2 ಕ್ವಶನ್ಸು, 3 ಮಾರ್ಕ್ಸ್ 1 ಕ್ವಶನ್ನು, 5 ಮಾರ್ಕ್ಸ್ ಡೆರಿವೇಷನ್ 1. ನಾನು ಫಸ್ಟು 5 ಮಾರ್ಕ್ಸ್ ಡೆರಿವೇಷನ್ ಹೇಳ್ಬಿಡ್ತೇನೆ ನೋಡಿ. ಡೆರಿವೇಷನ್ ಅವ್ರು ಏನೇ ಕೇಳಿದ್ರು ಕೂಡ ಇದನ್ನೇ ಕೇಳಬೇಕು. ವಾಟ್ ಈಸ್ ಪ್ರೊಜೆಕ್ಟೈಲ್? ಶೋ ದ್ಯಾಟ್ ಪಾತ್ ಟ್ರೇಸ್ಡ್ ಬೈ ದ ಪ್ರೊಜೆಕ್ಟೈಲ್ ಈಸ್ ಪ್ಯಾರಾಬೋಲಾ, ಇದನ್ನೇ ಕೇಳಬೇಕು. ಇದನ್ನು ಬಿಟ್ಟರೆ ಸರ್, ಇದನ್ನು ಬಿಟ್ಟರೆ ವಿದ್ಯಾರ್ಥಿಗಳೇ ಮ್ಯಾಕ್ಸಿಮಮ್ ಇದನ್ನೇ ಕೇಳ್ತಾರೆ. ಒಂದಿಷ್ಟು ಪ್ರಾಕ್ಟೀಸ್ ಮಾಡಿ ನೀವು. ಇದನ್ನು ಬಿಟ್ಟರೆ ಇನ್ನೊಂದು ಯಾವುದು ಪಾಸಿಬಿಲಿಟಿ ಇದೆ ಅಂದರೆ ವಿದ್ಯಾರ್ಥಿಗಳೇ, ನಾವು ಇದನ್ನು ಓದಿದ್ದೀವಿ ನೋಡಿ, ನಿಮಗೆ ನೆನಪಿರಬೇಕು, ನೀವು ಸ್ಟಡಿ ಮಾಡಿರ್ತೀರಿ. ರೆಸೊಲ್ಯೂಷನ್ ಆಫ್ ವೆಕ್ಟರ್ಸು. ಆ ರೆಸೊಲ್ಯೂಷನ್ ಆಫ್ ವೆಕ್ಟರ್ಸ್ ಮೇಲೆ ಏನು ಕೇಳ್ತಾರೆ ಅಂದರೆ, ಆಪ್ಟೆನ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ಆಫ್ 2 ಕಾನ್ಕರೆಂಟ್ ವೆಕ್ಟರ್ಸ್. ಇದು ಪ್ರಶ್ನೆ ಕೇಳ್ಬೋದು. ಇವೆರಡೇ ಇಲ್ಲಿ ಪಾಸಿಬಿಲಿಟಿ ಇರೋದು. ಅರ್ಥ ಆಯ್ತಲ್ವಾ ವಿದ್ಯಾರ್ಥಿಗಳೇ? ಹಾಗಾದರೆ ಸರ್ ಡೆರಿವೇಷನನ್ನು ಹೇಳ್ಕೊಟ್ರಿ. 3 ಮಾರ್ಕ್ಸ್ ಕ್ವಶನನ್ನು ಒಂದು ಸ್ವಲ್ಪ ಹೇಳಿಕೊಟ್ಬಿಡಿ ಸರ್. 3 ಮಾರ್ಕ್ಸ್ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂದರೆ, ವಾಟ್ ಈಸ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಆ್ಯಂಡ್ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್. ಹಾಗಾದರೆ ಇದನ್ನು ಬಿಟ್ಟರೆ ಸರ್, ಇದನ್ನು ಬಿಟ್ಟರೆ ಆಪ್ಟೆನ್ ದಿ ಎಕ್ಸ್ಪ್ರೆಷನ್ ಫಾರ್ ಹಾರಿಜಾಂಟಲ್ ರೇಂಜ್ ಆಫ್ ದ ಪ್ರೊಜೆಕ್ಟೈಲ್. ಇದನ್ನು ಬಿಟ್ಟರೆ ಆಪ್ಟೆನ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಹೈಟ್ ಆಫ್ ದ ಪ್ರೊಜೆಕ್ಟೈಲ್. ಇದನ್ನು ಬಿಟ್ಟರೆ ಮೆನ್ಷನ್ ಎನಿ 3 ಮೆಥಡ್ಸ್ ಆಫ್ ವೆಕ್ಟರ್ ಎಡಿಷನ್. ಹಾಗಾದರೆ ಸರ್ ಇದನ್ನು ಬಿಟ್ಟರೆ ಸರ್ ರೇಂಜ್, ಟೈಮ್ ಆಫ್ ಫ್ಲೈಟ್, ಆ ಇಕ್ವೇಷನನ್ನು ಡಿರೈವ್ ಮಾಡಿ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳೇ. ಇಷ್ಟು ಬಿಟ್ಟರೆ ಏನು ಕೇಳೋದಿಲ್ಲ. ಇನ್ನೊಂದು ಹೇಳೋದು ಮರೆತೆ, ಆಪ್ಟೆನ್ ದ ರಿಲೇಷನ್ ಬಿಟ್ವೀನ್ ಲೀನಿಯರ್ ವೆಲಾಸಿಟಿ ಆ್ಯಂಡ್ ಆ್ಯಂಗುಲರ್ ವೆಲಾಸಿಟಿ. ಅರ್ಥ ಆಗ್ಲಿಕ್ಕತ್ತದಲ್ವಾ? ಇಷ್ಟು ಬಿಟ್ಟರೆ ಬೇರೆ ಏನೂ ಕೇಳಲಿಕ್ಕೆ ಸಾಧ್ಯ ಇಲ್ಲ 3 ಮಾರ್ಕ್ಸ್ಗೆ. ವಾಟ್ ಅಬೌಟ್ 2 ಮಾರ್ಕ್ಸ್ ಸರ್? 2 ಮಾರ್ಕ್ಸ್ ಕ್ವಶನ್ಸ್ಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು ಅಂದರೆ, ಇಲ್ಲಿ ನೋಡಿ, ಸ್ಕೇಲಾರ್ ಪ್ರಾಡಕ್ಟ್ ಅಂದರೆ ಏನು, ವೆಕ್ಟಾರ್ ಪ್ರಾಡಕ್ಟ್ ಅಂದರೆ ಏನು, ಡಿಫೈನ್ ಸ್ಕೇಲಾರ್ ಪ್ರಾಡಕ್ಟ್, ಡಿಫೈನ್ ವೆಕ್ಟಾರ್ ಪ್ರಾಡಕ್ಟ್, ಈ ರೀತಿ ಪ್ರಶ್ನೆಗಳನ್ನು ಕೇಳೋದು ಉಂಟು. ಅಥವಾ ಒಂದು ಸಿಂಪಲ್ ಪ್ರಾಬ್ಲಮ್ ಆದರೂ ಕೇಳ್ಬೋದು. ಹೇಗೆ, ಎ ವೆಕ್ಟರ್ ಆಫ್ ಮ್ಯಾಗ್ನಿಟ್ಯೂಡ್ 10 ಯೂನಿಟ್ಸ್, ಮೇಕ್ ಆನ್ ಆಂಗಲ್ ಆಫ್ 60 ಡಿಗ್ರಿ ವಿತ್ ಪಾಸಿಟಿವ್ ಎಕ್ಸ್ ಆಕ್ಸಸ್, ಫೈಂಡ್ ಇಟ್ಸ್ ಕಾಂಪೋನೆಂಟ್ಸ್ ಅಲಾಂಗ್ ಎಕ್ಸ್ ಆಕ್ಸಸ್. ಈ ರೀತಿ ಪ್ರಶ್ನೆಗಳನ್ನು ಕೇಳೋದುಂಟು. ಇಷ್ಟು ಬಿಟ್ಟರೆ ಬೇರೆ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಸರ್ ವಾಟ್ ಅಬೌಟ್ 1 ಮಾರ್ಕ್ಸ್ ಸರ್? 1 ಮಾರ್ಕ್ಸ್ ಕ್ವಶನ್ಸನ್ನು ಯಾವ ರೀತಿ ಕೇಳ್ತಾರೆ ಅಂದರೆ, ತುಂಬ ಸಿಂಪಲ್ ಆಗಿ ಡಿಫೈನ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್, ಡಿಫೈನ್ ಪೊಸಿಷನ್ ವೆಕ್ಟರ್, define unit vector, define what scalar, vector,
ಸ್ಟೇಟ್ ಲಾ ಆಫ್ ಪ್ಯಾರಲೋಗ್ರಾಮ್ ಲಾ ಆಫ್ ಎಕ್ಸ್ಟ್ರಾಡಿಷನ್, ಸ್ಟೇಟ್ ಟ್ರಯಾಂಗಲ್ ಆಫ್ ಎಕ್ಸ್ಟ್ರಾಡಿಷನ್, ಪಾಲಿಗನಲ್ ಲಾ ಆಫ್ ಎಕ್ಸ್ಟ್ರಾಡಿಷನ್, ಈ ರೀತಿ ಸಿಂಪಲ್ ಪ್ರಶ್ನೆಗಳನ್ನು ಕೇಳೋದುಂಟು. ಟೈಮ್ ಆಫ್ ಫ್ಲೈಟ್ ಅಂದ್ರೇನು, ಹಾರಿಜಾಂಟಲ್ ರೇಂಜ್ ಅಂದ್ರೇನು, ಈ ರೀತಿ ಪ್ರಶ್ನೆಗಳು. ನಾನು ಇನ್ನೊಂದು ಮರೆತೆ 3 ಮಾರ್ಕ್ಸಿಗೆ ಟ್ರಯಾಂಗಲ್ ಆಫ್ ಎಕ್ಸ್ಟ್ರಾಡಿಷನ್ನು ಮತ್ತು ಪ್ಯಾರಲೋಗ್ರಾಮ್ ಲಾ ಆಫ್ ಎಕ್ಸ್ಟ್ರಾಡಿಷನ್ನ ಸ್ಟೇಟ್ಮೆಂಟ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಂತ ಹೇಳ್ತಾರೆ. ಇಷ್ಟು ಬಿಟ್ಟರೆ ಏನೂ ಇಲ್ಲ. ಕಮಿಂಗ್ ಟು 5th ಚಾಪ್ಟರ್, ಲಾಸ್ ಆಫ್ ಮೋಷನ್. ಲಾಸ್ ಆಫ್ ಮೋಷನ್ ವೇಟೇಜ್ ಎಷ್ಟಿದೆ? 13 ಮಾರ್ಕ್ಸ್. ಮಾರ್ಕ್ಸ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ನೋಡಿ. 1 ಮಾರ್ಕ್ಸ್ 1 ಕ್ವಶನ್, 2 ಮಾರ್ಕ್ಸ್ 1 ಕ್ವಶನ್, 5 ಮಾರ್ಕ್ಸ್ 1 ಡೆರಿವೇಷನ್, 5 ಮಾರ್ಕ್ಸ್ ಅನದರ್ 1 ನ್ಯೂಮಿರಿಕಲ್. ನಾನು ಫಸ್ಟು 1 ಮಾರ್ಕ್ಸನ್ನು ಹೇಳ್ಕೊಡ್ತೇನೆ ನೋಡಿ. 1 ಮಾರ್ಕ್ಸನ್ನು ಯಾವ ರೀತಿ ಕೇಳ್ಬೋದು ಅಂದರೆ, ಸ್ಟೇಟ್ ಅರಿಸ್ಟಾಟಲ್ ಲಾ ಆಫ್ ಮೋಷನ್, ಸ್ಟೇಟ್ ನ್ಯೂಟನ್ಸ್ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ, ವಾಟ್ ಈಸ್ ಲೀನಿಯರ್ ಮೊಮೆಂಟಮ್, ಸ್ಟೇಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್, ಈ ರೀತಿ ಪ್ರಶ್ನೆಗಳು. ವಾಟ್ ಈಸ್ ಫ್ರಿಕ್ಷನ್, ವಾಟ್ ಈಸ್ ಆ್ಯಂಗಲ್ ಆಫ್ ರಿಪೋಸ್, ವಾಟ್ ಈಸ್ ಆ್ಯಂಗಲ್ ಆಫ್ ಫ್ರಿಕ್ಷನ್, ಮೆನ್ಷನ್ ದ ಟೈಪ್ಸ್ ಆಫ್ ಫ್ರಿಕ್ಷನ್, ಈ ರೀತಿ ಪ್ರಶ್ನೆಗಳನ್ನ ಕೇಳೋದುಂಟು. ಇನ್ನೊಂದು ನಾನು ಮರೆತೆ, ಮೋಷನ್ ಇನ್ ಎ ಪ್ಲೇನ್ ಮೇಲೆ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಅಂದರೆ, ಫಾರ್ ವಾಟ್ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ರೇಂಜ್ ಆಫ್ ದ ಪ್ರೊಜೆಕ್ಟೈಲ್ ಈಸ್ ಮ್ಯಾಕ್ಸಿಮಮ್, ಆನ್ಸರ್ ಇಸ್ 45 ಡಿಗ್ರಿ. ಇದು ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್, ಒಂದು ಸ್ವಲ್ಪ ನೋಡ್ಕೋಬೇಕು ಆಯಿತಾ. ಹಾಗಾದರೆ ಲಾಸ್ ಆಫ್ ಮೋಷನ್ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಬರ್ತಾವೆ ಸರ್? 2 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಬರ್ತಾವೆ ಅಂದರೆ ವಿದ್ಯಾರ್ಥಿಗಳೇ, ತುಂಬ ಸಿಂಪಲ್ ಆಗಿ ಅವರು ಕೇಳೋದುಂಟು. ಮೆನ್ಷನ್ ಎನಿ 2 ಅಡ್ವಾಂಟೇಜಸ್ ಆಫ್ ಫ್ರಿಕ್ಷನ್, ಹೌ ವಿ ಆರ್ ಗೋಯಿಂಗ್ ಟು ರೆಡ್ಯೂಸ್ ದಿ ಫ್ರಿಕ್ಷನ್, ಈ ರೀತಿ ಪ್ರಶ್ನೆಗಳನ್ನ ಕೇಳೋದುಂಟು. ಹೌದಾ? ನೀವು ಒಂದು ಸತಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ನೋಡ್ರಿ, ನಿಮಗೆ ಒಂದು ಐಡಿಯಾ ಬರ್ತದೆ ವಿದ್ಯಾರ್ಥಿ. ಹಾಗಾದರೆ ಸರ್ 5 ಮಾರ್ಕ್ಸ್ ಡೆರಿವೇಷನನ್ನು ಯಾವ ರೀತಿ ಕೇಳ್ತಾರೆ ಸರ್? ವಿದ್ಯಾರ್ಥಿಗಳೇ ದಯವಿಟ್ಟು ಗಮನ ಕೊಡಬೇಕು. ಇಲ್ಲಿ ಡೆರಿವೇಷನ್ ಇರೋದೇ 2 ಇಂಪಾರ್ಟೆಂಟ್ ಡೆರಿವೇಷನ್ಸ್ ಇವೆ. ಒಂದು ಸ್ಟೇಟ್ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್, ಪ್ರೂವ್ ದ್ಯಾಟ್ ಎಫ್ ಇಸ್ ಈಕ್ವಲ್ ಟು ಎಮ್ ಎ. ಇದನ್ನು 3 ಮಾರ್ಕ್ಸಿಗಾದರೂ ಕೇಳ್ಬೋದು, 5 ಮಾರ್ಕ್ಸಿಗಾದರೂ ಕೇಳ್ಬೋದು. ಇದನ್ನು ಬಿಟ್ಟರೆ ಸ್ಟೇಟ್ ಆ್ಯಂಡ್ ಪ್ರೂವ್ ಲಾ ಆಫ್ ಕಾನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್, ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಇದು. ನಾನು ಹೇಳ್ತೇನೆ ನೋಡಿ, ರಿಪೀಟ್ ಮಾಡ್ತೇನೆ. ಏನು? ಸ್ಟೇಟ್ ಆ್ಯಂಡ್ ಪ್ರೂವ್ ಲಾ ಆಫ್ ಕಾನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಯೂಸಿಂಗ್ ನ್ಯೂಟನ್ಸ್ ಲಾ ಆಫ್ ಮೋಷನ್, ಇದನ್ನು ಕೇಳ್ಬೋದು. ಇದನ್ನು ಬಿಟ್ಟರೆ ವಾಟ್ ಈಸ್ ಮೆಂಟ್ ಬೈ ಇನ್ಎಲಾಸ್ಟಿಕ್ ಕೊಲಿಸನ್, ಆಪ್ಟೇನ್ ದ ಎಕ್ಸ್ಪ್ರೆಷನ್ ಫಾರ್ ಲಾಸ್ ಇನ್ ಕೈನೆಟಿಕ್ ಎನರ್ಜಿ ಇನ್ ಕೇಸ್ ಆಫ್ ಕಂಪ್ಲೀಟ್ಲಿ ಇನ್ಎಲಾಸ್ಟಿಕ್ ಕೊಲಿಸನ್ ಇನ್ 1 ಡೈಮೆನ್ಷನ್. ಈ ಪ್ರಶ್ನೆ ಆದರೂ ಕೇಳ್ಬೋದು. ಅರ್ಥ ಆಯ್ತಾ? ನನಗನ್ಸಿದ ಮಟ್ಟಿಗೆ ಇದು ವರ್ಕ್ ಎನರ್ಜಿ ಪವರ್ ಮೇಲೆ ಬರ್ತದೆ ಅನ್ನಿಸ್ತದೆ. ಇಲ್ಲ, ಇದು ವರ್ಕ್ ಎನರ್ಜಿ ಪವರ್ ಕ್ವಶನ್ ಇದು. ಮತ್ತು ಲಾಸ್ ಆಫ್ ಮೋಷನ್ ಮೇಲೆ ಇನ್ನೊಂದು ಯಾವ್ದು ಕ್ವಶನ್ ಕೇಳ್ಬೋದು ಅಂದರೆ, ಬ್ಯಾಂಕ್ ರೋಡ್ ಮೇಲೆ ಒಂದು ಕ್ವಶನ್ ಇದೆ ನೋಡಿ. ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಸೇಫ್ ಸ್ಪೀಡ್ ಆನ್ ಬ್ಯಾಂಕ್ ರೋಡ್, ಇವಿಷ್ಟು ಕೇಳ್ತಾರೆ. ಇದೇ ಬಿಟ್ಟರೆ ಏನೂ ಬರೋದಿಲ್ಲ ಸರ್. ಮತ್ತು ನ್ಯೂಮರಿಕಲ್ಸ್ ಯಾವ ರೀತಿ ಬರ್ಬೋದು ಸರ್? ನ್ಯೂಮರಿಕಲ್ಸನ್ನು ಅವರು ತುಂಬ ಈಸಿ ಕೇಳ್ತಾರೆ. ಅವರು ಫ್ರಿಕ್ಷನ್ ಮೇಲಾದರೂ ಕೇಳಬಹುದು, ಅಥವಾ ಎಫ್ ಇಸ್ ಈಕ್ವಲ್ ಟು ಎಮ್ ಎ ಕ್ವಶನ್ ಮೇಲೆ ಕೊಟ್ಬಿಟ್ಟು ಫೋರ್ಸ್ ಕಂಡಿಡಿರಿ, ಆಕ್ಸಲರೇಷನ್ ಕಂಡಿಡಿರಿ ಅಂತ ಕೇಳ್ತಾರೆ. ಹೌದಾ? ನಾನು ಸಂಪೂರ್ಣವಾದ ನ್ಯೂಮರಿಕಲ್ಸನ್ನು PDF ನಾನು ಲಿಂಕಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ವಿದ್ಯಾರ್ಥಿಗಳೇ. ವರ್ಕ್ ಎನರ್ಜಿ ಪವರ್, ಮಾರ್ಕ್ಸ್ ಅಲೋಟೆಡ್ 13, 3 ಮಾರ್ಕ್ಸ್ 1 ಕ್ವಶನ್, 5 ಮಾರ್ಕ್ಸ್ 1 ಕ್ವಶನ್, ನ್ಯೂಮರಿಕಲ್ 1. ಫಸ್ಟ್ 5 ಮಾರ್ಕ್ಸ್ ಡೆರಿವೇಷನ್ ಹೇಳಿಬಿಡ್ತೀನಿ ನೋಡ್ರಿ. 5 ಮಾರ್ಕ್ಸ್ ಡೆರಿವೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಡೆರಿವೇಷನ್ ಏನಂದರೆ, ಬೇಕಾದರೆ ವಿದ್ಯಾರ್ಥಿಗಳು ಬರ್ಕೋಬೇಕು. ಸ್ಟೇಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ ಆ್ಯಂಡ್ ಇಲಿಸ್ಟ್ರೇಟ್ ಸೇಮ್ ಇನ್ ಕೇಸ್ ಆಫ್ ಫ್ರೀಲಿ ಫಾಲಿಂಗ್ ಬಾಡಿ. ಅರ್ಥ ಆಯ್ತಾ? ಇದನ್ನು ಕೇಳ್ಬೋದು ಸರ್. ಇದನ್ನು ಬಿಟ್ಟರೆ ಮತ್ತೊಂದು ಯಾವ ಚಾಯ್ಸ್ ಇದೆ ಸರ್? ವಾಟ್ ಈಸ್ ಮೆಂಟ್ ಬೈ ಇನ್ಎಲಾಸ್ಟಿಕ್ ಕೊಲಿಸನ್, ಆಪ್ಟೇನ್ ದ ಎಕ್ಸ್ಪ್ರೆಷನ್ ಫಾರ್ ಲಾಸ್ ಇನ್ ಕೈನೆಟಿಕ್ ಎನರ್ಜಿ ಇನ್ ಕೇಸ್ ಆಫ್ ಕಂಪ್ಲೀಟ್ಲಿ ಇನ್ಎಲಾಸ್ಟಿಕ್ ಕೊಲಿಸನ್ ಇನ್ 1 ಡೈಮೆನ್ಷನ್. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಇವೆರಡೇ ಇಲ್ಲಿ ಪಾಸಿಬಿಲಿಟಿ ಇರೋದು. ಮತ್ತು ಸರ್ ನ್ಯೂಮರಿಕಲ್ ಹೇಗೆ ಸರ್? ನ್ಯೂಮರಿಕಲನ್ನು ಅವರು ತುಂಬ ಈಸಿ ಕೇಳ್ತಾರೆ, ಪವರ್ ಮೇಲೆ ಕೇಳ್ತಾರೆ. ಒಂದು ವಾಟರ್ ಪಂಪನ್ನು ಕೊಟ್ಬಿಟ್ಟು ಅದರ ಎಫಿಸಿಯನ್ಸಿನ ಕೊಟ್ಟಿರ್ತಾರೆ, ಪವರನ್ನು ಕಂಡಿಡಿ ಅಂತ ಹೇಳ್ತಾರೆ. ಅದನ್ನು ಬಿಟ್ಟರೆ ಸರ್ ವರ್ಕ್ ಎನರ್ಜಿ ಥಿಯರಮ್ ಮೇಲೆ ಕೇಳ್ಬೋದು. ಅದನ್ನು ಬಿಟ್ಟರೆ ಕೊಲಿಸನ್ಸ್ ಮೇಲೆ ಕೇಳ್ತಾರೆ. ವರ್ಕ್ ಎನರ್ಜಿ ಪವರ್ ಇದರ ಕಂಪ್ಲೀಟ್ ನ್ಯೂಮರಿಕಲ್ಸನ್ನು PDF ನಾನು ಬಿಡ್ತೇನೆ, ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಸ್ಟಮ್ಗೆ ಬನ್ನಿ. ಸಿಸ್ಟಮ್ ಆಫ್ ದ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್, ಮಾರ್ಕ್ಸ್ ಅಲೋಟೆಡ್ 14, 1 ಮಾರ್ಕ್ಸ್ 1 ಕ್ವಶನ್, 3 ಮಾರ್ಕ್ಸ್ 1 ಕ್ವಶನ್, ಡೆರಿವೇಷನ್ 1, ನ್ಯೂಮರಿಕಲ್ 1. ಫಸ್ಟ್ 1 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ ಅಂತ ಹೇಳ್ಬಿಡ್ತೇನೆ ನೋಡ್ರಿ. ವಾಟ್ ಈಸ್ ಮೂಮೆಂಟ್ ಆಫ್ ಇನರ್ಷಿಯಾ, ದೆನ್
ರೈಟ್ ದ ರಿಲೇಷನ್ ಬಿಟ್ವೀನ್ ಲೀನಿಯರ್ ವೆಲಾಸಿಟಿ ಆ್ಯಂಡ್ ಆ್ಯಂಗುಲರ್ ವೆಲಾಸಿಟಿ. ರೇಡಿಯಸ್ ಆಫ್ ಗೈರೇಷನ್ ಅಂದರೆ ಏನು, ರಿಜಿಡ್ ಬಾಡಿ ಅಂದರೆ ಏನು, ಆಯಿತಾ. ಮತ್ತು ಸ್ಟ್ರೇಟ್ ಪ್ಯಾರಲಲ್ ಆಕ್ಸಸ್ ಥಿಯರಮ್, ಸ್ಟ್ರೇಟ್ ಪರ್ಪೆಂಡಿಕ್ಯುಲರ್ ಆಕ್ಸಸ್ ಥಿಯರಮ್, ಸ್ಟೇಟ್ಮೆಂಟು ಕೇವಲ ಸ್ಟೇಟ್ಮೆಂಟು, ಹೌದಾ. ಅದನ್ನು ಬಿಟ್ಟರೆ ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಸೆಂಟರ್ ಆಫ್ ಮಾಸ್, ದೆನ್ ವಾಟ್ ಈಸ್ ಸೆಂಟರ್ ಆಫ್ ಮಾಸ್, ಈ ರೀತಿ. ಟಾರ್ಕ್ ಅಂದರೆ ಏನು, ವೆನ್ ಟಾರ್ಕ್ ಈಸ್ ಮ್ಯಾಕ್ಸಿಮಮ್, ವೆನ್ ಟಾರ್ಕ್ ಈಸ್ ಮಿನಿಮಮ್, ವಾಟ್ ಈಸ್ ಆ್ಯಂಗುಲರ್ ವೆಲಾಸಿಟಿ, ವಾಟ್ ಈಸ್ ಆ್ಯಂಗುಲರ್ ಎಕ್ಸಲರೇಷನ್, ಹಾಂ, ಈ ರೀತಿ ಪ್ರಶ್ನೆಗಳನ್ನು ಕೇಳೋದುಂಟು. ಒಂದು ಸ್ವಲ್ಪ ನೋಡ್ಕೊಳ್ಳಿ. ಹಾಗಾದರೆ ಸರ್ ನೆಕ್ಸ್ಟು 1 ಮಾರ್ಕ್ಸ್ ಹೇಳ್ಕೊಟ್ರಿ. 3 ಮಾರ್ಕ್ಸ್ ಯಾವ ರೀತಿ ಬರ್ಬೋದು ಸರ್ ಕ್ವಶನ್ಸು? 3 ಮಾರ್ಕ್ಸ್ ವಿದ್ಯಾರ್ಥಿಗಳೇ ಯಾವ ರೀತಿ ಕೇಳ್ಬೋದು ಅಂದರೆ, ಒಂದು ಸ್ವಲ್ಪ ನೀವು ಬೇಕಾದರೆ ಬರ್ಕೋಬೇಕು, ಟಿಕ್ ಆದರೂ ಮಾಡ್ಕೊಳ್ಳಿ. ಯಾವ ರೀತಿ ಕೇಳ್ಬೋದು ಅಂದರೆ, ಶೋ ದ್ಯಾಟ್ ಟಾರ್ಕ್ ಈಸ್ ಈಕ್ವಲ್ ಟು ರೇಟ್ ಆಫ್ ಚೇಂಜ್ ಆಫ್ ಆ್ಯಂಗುಲರ್ ಮೊಮೆಂಟಮ್ ಆಫ್ ಎ ಪಾರ್ಟಿಕಲ್. ಈ ರೀತಿ ಪ್ರಶ್ನೆಗಳನ್ನು 3 ಮಾರ್ಕ್ಸ್ಗೆ ಅವರು ಕೇಳ್ಬೋದು. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಪರ್ಪೆಂಡಿಕ್ಯುಲರ್ ಆಕ್ಸಸ್ ಥಿಯರಮ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಪ್ಯಾರಲಲ್ ಆಕ್ಸಸ್ ಥಿಯರಮ್, ಹೌದಲ್ವಾ. ಮತ್ತು ಯಾವ ರೀತಿ ಪ್ರಶ್ನೆಗಳಂದರೆ, ಶೋ ದ್ಯಾಟ್ ಟೋಟಲ್ ಲೀನಿಯರ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ಆಫ್ ಅ ಪಾರ್ಟಿಕಲ್ ಈಸ್ ಕಾನ್ಸ್ಟಂಟ್ ವೆನ್ ಟೋಟಲ್ ಎಕ್ಸ್ಟರ್ನಲ್ ಫೋರ್ಸ್ ಈಸ್ 0. ಈ ರೀತಿ ಪ್ರಶ್ನೆಗಳನ್ನು ಅವರು ಕೇಳೋದುಂಟು ಎಲ್ಲಿ, ಆ್ಯನ್ಯುವಲ್ ಎಕ್ಸಾಮಲ್ಲಿ. ಇದು ಯಾವುದು 3 ಮಾರ್ಕ್ಸಿಂದ ಆಯಿತು. ಹಾಗಾದರೆ ಸರ್ ಡೆರಿವೇಷನ್ ಯಾವ ರೀತಿ ಕೇಳ್ತಾರೆ ಸರ್? ವಿದ್ಯಾರ್ಥಿಗಳೇ ದಯವಿಟ್ಟು ತಿಳ್ಕೊಳ್ಳಿ, ಇಲ್ಲಿ ಇರೋದೇ ಡೆರಿವೇಷನ್ಸು, ಒಂದು ಸ್ವಲ್ಪ ಡೆರಿವೇಷನ್ಸ್ ಇವೆ, ಒಂದು 3 ಇಂಪಾರ್ಟೆಂಟ್ ಡೆರಿವೇಷನ್ಸ್ ಇವೆ, ಅವನ್ನ ಪ್ರಾಕ್ಟೀಸ್ ಮಾಡಬೇಕು. ಯಾವ್ದಾದ್ರು ಸರ್? ಒಂದನೇದ್ದು ಯಾವ ರೀತಿ ಕೇಳ್ತಾರೆ ಅಂದರೆ, ಡಿಫೈನ್ ಮೂಮೆಂಟ್ ಆಫ್ ಇನರ್ಷಿಯಾ, ಸ್ಟ್ರೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಥಿಯರಮ್ ಆಫ್ ಪರ್ಪೆಂಡಿಕ್ಯುಲರ್ ಆಕ್ಸಸ್, ಥಿಯರಮ್ ಆಫ್ ಪ್ಯಾರಲಲ್ ಆಕ್ಸಸ್. ಇದನ್ನು ಬಿಟ್ಟರೆ ಸರ್, ಇದನ್ನು ಬಿಟ್ಟರೆ ಶೋ ದ್ಯಾಟ್ ಟಾರ್ಕ್ ಈಸ್ ಈಕ್ವಲ್ ಟು ರೇಟ್ ಆಫ್ ಚೇಂಜ್ ಆಫ್ ಆ್ಯಂಗುಲರ್ ಮೊಮೆಂಟಮ್. ಇದು 3 ಮಾರ್ಕ್ಸು ಕೇಳ್ಬೋದು, ನಿಮ್ಮ ಲಕ್ ಚೆನ್ನಾಗಿದ್ದರೆ 5 ಮಾರ್ಕ್ಸಿಗಾದರೂ ಬರ್ಬೋದು, ಹೌದಾ. ಇದನ್ನು ಬಿಟ್ಟರೆ ಸರ್ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಕೈನೆಟಿಕ್ ಎನರ್ಜಿ ಆಫ್ ದ ರೋಲಿಂಗ್ ಬಾಡಿ, ನಾಟ್ ರೊಟೇಟಿಂಗ್ ಬಾಡಿ, ರೋಲಿಂಗ್ ಬಾಡಿ. ಇವೇ ಇಲ್ಲಿ ಡೆರಿವೇಷನ್ಸು. ನ್ಯೂಮರಿಕಲ್ಸನ್ನು ಅಗದಿ ಸಿಂಪಲ್ ನ್ಯೂಮರಿಕಲ್ಸು. ಮೂಮೆಂಟ್ ಆಫ್ ಇನರ್ಷಿಯಾ ಮೇಲಾದರೂ ಕೇಳ್ತಾರೆ, ರೊಟೇಷನಲ್ ಕೈನೆಟಿಕ್ ಎನರ್ಜಿ ಮೇಲಾದರೂ ಕೇಳ್ತಾರೆ, ಹೌದಾ. ಸಿಸ್ಟಮ್ ಆಫ್ ಪಾರ್ಟಿಕಲ್ ಆ್ಯಂಡ್ ರೊಟೇಷನಲ್ ಮೋಷನಿನ ನ್ಯೂಮರಿಕಲ್ಸನ್ನು ನಾನು PDF ಅನ್ನು ಕೊಟ್ಟಿದ್ದೇನೆ, ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ಗ್ರಾವಿಟೇಷನ್. ಸರ್ ಹಾಗಾದರೆ ಗ್ರಾವಿಟೇಷನ್ ಮೇಲೆ ಯಾವ ರೀತಿ ಸರ್? ನೋಡಿ, ಗ್ರಾವಿಟೇಷನ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್, ಈಸಿಯೆಸ್ಟ್ ಚಾಪ್ಟರ್. ಟೋಟಲ್ ಮಾರ್ಕ್ಸ್ ಎಷ್ಟಿದೆ ನೋಡಿ, 10 ಮಾರ್ಕ್ಸು. ಒಂದು ಡೆರಿವೇಷನ್ ಅಂತೆ, ಒಂದು ಪ್ರಾಬ್ಲಮ್ ಅಂತೆ, ಇವೆರಡೇ. ಡೆರಿವೇಷನ್ ಇರೋದು 3 ಡೆರಿವೇಷನ್ಸು. ಒಂದೇದು ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಬಿಲೋ ದ ಸರ್ಫೇಸ್ ಆಫ್ ದ ಅರ್ತ್. ಇದನ್ನು ಬಿಟ್ಟರೆ ಅಬೌವ್ ದ ಸರ್ಫೇಸ್ ಆಫ್ ದ ಅರ್ತ್. ಮತ್ತು ಇದನ್ನು ಬಿಟ್ಟರೆ ಸರ್ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಮತ್ತು 3 ಮಾರ್ಕ್ಸಿಗೆ ಅಥವಾ 5 ಮಾರ್ಕ್ಸಿಗೆ ಕೇಳೋದುಂಟು, ವಾಟ್ ಈಸ್ ಎಸ್ಕೇಪ್ ಸ್ಪೀಡ್, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ದಿ ಎಸ್ಕೇಪ್ ಸ್ಪೀಡ್. ಈ ರೀತಿ ಪ್ರಶ್ನೆಗಳು ಕೇಳೋದುಂಟು ಸರ್. ಮತ್ತು ನ್ಯೂಮರಿಕಲ್ ಸರ್, ನ್ಯೂಮರಿಕಲ್ಸ್ ಅಂತೂ ಹೈಟ್ ಮೇಲಾದರೂ ಕೇಳ್ಬೋದು, ಡೆಪ್ತ್ ಮೇಲಾದರೂ ಕೇಳ್ಬೋದು, ಎಸ್ಕೇಪ್ ವೆಲಾಸಿಟಿ ಕಂಡುಹಿಡಿ ಅಂತ ಕೇಳ್ಬೋದು, ಎನರ್ಜಿ ಆಫ್ ದ ಸ್ಯಾಟಲೈಟ್ ಮೇಲಾದರೂ ಕೇಳ್ಬೋದು. ನೆಕ್ಸ್ಟ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಅಲಾಟೆಡ್ ಮಾರ್ಕ್ಸ್ 6, 1 ಮಾರ್ಕ್ಸ್ 1 ಕ್ವಶನ್ನು, 2 ಮಾರ್ಕ್ಸ್ 1 ಕ್ವಶನ್ನು, 3 ಮಾರ್ಕ್ಸ್ 1 ಕ್ವಶನ್ನು. ಫಸ್ಟ್ 1 ಮಾರ್ಕ್ಸ್ ಹೇಳಿಬಿಡ್ತೇನೆ ನೋಡಿ, ಯಾವ ರೀತಿ ಕೇಳ್ಬೋದು ಅಂದರೆ, ವಾಟ್ ಈಸ್ ಯಂಗ್ಸ್ ಮಾಡ್ಯುಲಸ್, ವಾಟ್ ಈಸ್ ಬಲ್ಕ್ ಮಾಡ್ಯುಲಸ್. ಹಾಂ, ಈ ರೀತಿ ಸಿಂಪಲ್ ಇರ್ತಾವೆ ನೋಡಿ, ಈ ರೀತಿ ಕ್ವಶನ್ಸನ್ನು ಕೇಳ್ಬೋದು. ವಿಚ್ ಮಟೀರಿಯಲ್ ಈಸ್ ಮೋರ್ ಎಲಾಸ್ಟಿಕ್ ಅಮಂಗ್ ಸ್ಟೀಲ್ ಆ್ಯಂಡ್ ರಬ್ಬರ್. ಕೇಳಿದಿರಲ್ವ ಈ ರೀತಿ ಪ್ರಶ್ನೆಗಳನ್ನು? ಹಾಂ, ಇನ್ ಗಿವನ್ ಮಟೀರಿಯಲ್ ಸ್ಟೀಲ್, ಬ್ರಾಸ್ ಆ್ಯಂಡ್ ಕಾಪರ್, ವಿಚ್ ಈಸ್ ಮೋರ್ ಎಲಾಸ್ಟಿಕ್. ವಾಟ್ ಈಸ್ ಸ್ಟ್ರೆಸ್, ವಾಟ್ ಈಸ್ ಸ್ಟ್ರೈನ್, ವಾಟ್ ಈಸ್ ಲಾಂಗಿಟ್ಯೂಡಿನಲ್ ಸ್ಟ್ರೈನ್. ಈ ರೀತಿ ಪ್ರಶ್ನೆಗಳನ್ನು ಕೇಳೋದುಂಟು, ಸ್ವಲ್ಪ ಸಿಂಪಲ್ ಇರ್ತವೆ, ನೀವು ಓದ್ಕೋಬೇಕಾಗ್ತದೆ. ಸ್ಟೇಟ್ ಹುಕ್ಸ್ ಲಾನು ಕೇಳ್ಬೋದು. 2 ಮಾರ್ಕ್ಸ್ಗೆ ಸರ್ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಹುಕ್ಸ್ ಲಾ ಕೇಳಿರ್ಬೇಕಲ್ವ ನೀವು. ಇದನ್ನು ಈ ಕಾನ್ಸೆಪ್ಟು ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಹುಕ್ಸ್ ಲಾ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಇದು, ಹೌದಾ. ದೆನ್ 3 ಮಾರ್ಕ್ಸ್ಗೆ ಯಾವ ರೀತಿ ಕ್ವಶನ್ ಸರ್? 3 ಮಾರ್ಕ್ಸ್ಗೆ ಇಲ್ಲಿ ಮೋಸ್ಟ್ ಆಫ್ ದ ಟೈಮ್ ಯಾವ ರೀತಿ ಕೇಳ್ಬೋದು ಅಂದರೆ, ಅಲ್ಲಿ ಸ್ಟ್ರೆಸ್ ಸ್ಟ್ರೇನ್ ಕರ್ವ್ ಇದೆಯಲ್ಲ, ಆ ಸ್ಟ್ರೆಸ್ ಸ್ಟ್ರೇನ್ ಕರ್ವನ್ನು ಡ್ರಾ ಮಾಡಿಬಿಟ್ಟು ಅದರಲ್ಲಿ ಪಾಯಿಂಟ್ಸ್ಗಳನ್ನು ಇಂಡಿಕೇಟ್ ಮಾಡಂತಾರೆ. ಫಾರ್ ಎಕ್ಸಾಂಪಲ್ ಇಲ್ಡ್ ಪಾಯಿಂಟ್, ಎಲಾಸ್ಟಿಕ್ ಲಿಮಿಟ್ ಪಾಯಿಂಟ್, ಎಲಾಸ್ಟಿಕ್ ಬಿಹೇವಿಯರ್ ಪಾಯಿಂಟ್, ಫ್ರ್ಯಾಕ್ಚರ್ ಪಾಯಿಂಟ್, ಈ ರೀತಿ ಡ್ರಾ ಮಾಡಂತಾರೆ. ಇದನ್ನು ಬಿಟ್ಟರೆ ಡಿಫೈನ್ ಯಂಗ್ಸ್ ಮಾಡ್ಯುಲಸ್, ಶೇರ್ ಮಾಡ್ಯುಲಸ್, ಬಲ್ಕ್ ಮಾಡ್ಯುಲಸ್. ಅರ್ಥ ಆಗ್ಲಿಕ್ಕತ್ತದಲ್ವಾ? 3 ಮಾರ್ಕ್ಸ್ಗೆ ಈ ರೀತಿ ಪ್ರಶ್ನೆಗಳನ್ನ ಕೇಳೋದುಂಟು. ಇದನ್ನು ಬಿಟ್ಟರೆ ಸರ್, ಇದನ್ನು ಬಿಟ್ಟರೆ ಮ್ಯಾಕ್ಸಿಮಮ್ ಇವನ್ನೇ ಕೇಳ್ತಿರ್ತಾರೆ. ಸ್ವಲ್ಪ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ರೆಫರ್ ಮಾಡಿ, ನಾನು ಕೊಟ್ಟಿದ್ದೆ ನಿಮಗೆ. ಅದೇ ಕ್ವಶನ್ಸ್ಗಳು ಮ್ಯಾಕ್ಸಿಮಮ್ ರಿಪೀಟ್ ಆಗ್ತಿರ್ತವೆ ವಿದ್ಯಾರ್ಥಿಗಳೇ.
ಕಮಿಂಗ್ ಟು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್, ಅಲಾಟೆಡ್ ಮಾರ್ಕ್ಸ್ 6. ಮಾರ್ಕ್ಸ್ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂದರೆ 1 ಮಾರ್ಕ್ಸ್ 1 ಕ್ವಶನ್, 2 ಮಾರ್ಕ್ಸ್ 1 ಕ್ವಶನ್, 3 ಮಾರ್ಕ್ಸ್ 1 ಕ್ವಶನ್. ಫಸ್ಟ್ 1 ಮಾರ್ಕ್ಸನ್ನು ಹೇಳ್ಬಿಡ್ತೀನಿ ನೋಡಿ ನಾನು. 1 ಮಾರ್ಕ್ಸನ್ನು ಯಾವ ರೀತಿ ಕೇಳ್ಬೋದು ಅಂದರೆ ಪಾಸ್ಕಲ್ಸ್ ಲಾ, ಸ್ಟೇಟ್ ಪಾಸ್ಕಲ್ಸ್ ಲಾ, ಹಾಂ, ಅದನ್ನು ಬಿಟ್ಟರೆ ಸ್ಟೇಟ್ಮೆಂಟ್ ಆಫ್ ದ ಬರ್ನಾಲಿಸ್ ಪ್ರಿನ್ಸಿಪಲ್, ವಾಟ್ ಈಸ್ ಮ್ಯಾಂಗನಸ್ ಎಫೆಕ್ಟ್, ದೆನ್ ವಾಟ್ ಈಸ್ ರೆನಾಲ್ಡ್ಸ್ ನಂಬರ್, what is the significance of the Reynolds number, why blood pressure in humans is greater at the feet compared to brain. ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಗಿವ್ ದ ಸಿಗ್ನಿಫಿಕೆನ್ಸ್ ಆಫ್ ರೆನಾಲ್ಡ್ಸ್ ನಂಬರ್, ಬರ್ಕೋತಿದ್ರಲ್ಲ, ಸ್ಟೇಟ್ ಪಾಸ್ಕಲ್ಸ್ ಲಾ, ವಾಟ್ ಈಸ್ ದ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಆಫ್ ದ ರೆನಾಲ್ಡ್ಸ್ ನಂಬರ್. ಈ ರೀತಿ ಪ್ರಶ್ನೆಗಳನ್ನು ಕೇಳೋದುಂಟು ವಿದ್ಯಾರ್ಥಿಗಳೇ. ಸರ್ಫೇಸ್ ಟೆನ್ಷನ್ ಅಂದರೆ ಏನು, ಸ್ಟ್ರೀಮ್ ಲೈನ್ ಫ್ಲೋ, ಟರ್ಬುಲೆಂಟ್ ಫ್ಲೋ ಅಂದರೆ ಏನು, ವಿಸ್ಕಾಸಿಟಿ ಅಂದರೆ ಏನು, ಆ್ಯಂಗಲ್ ಆಫ್ ಕಾಂಟ್ಯಾಕ್ಟ್ ಅಂದರೆ ಏನು, ಈ ರೀತಿ. 2 ಮಾರ್ಕ್ಸ್ಗೆ ಸರ್ 2 ಮಾರ್ಕ್ಸು ಕೂಡ ಇದೇ ರೀತಿ ಬರ್ತಿರ್ತವೆ. ಬರ್ನಾಲಿಸ್ ಪ್ರಿನ್ಸಿಪಲ್ ಅಪ್ಲಿಕೇಶನ್ಸು, ಪಾಸ್ಕಲ್ಸ್ ಲಾ ಅಪ್ಲಿಕೇಶನ್ಸು, ಮೆನ್ಷನ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಸ್ಟ್ರೀಮ್ ಲೈನ್ ಫ್ಲೋ, ಟರ್ಬುಲೆಂಟ್ ಫ್ಲೋ, ಸರ್ಫೇಸ್ ಟೆನ್ಷನ್, ಸರ್ಫೇಸ್ ಎನರ್ಜಿ, ವಿಸ್ಕಾಸಿಟಿ, ಟರ್ಮಿನಲ್ ವೆಲಾಸಿಟಿ ಅಂದ್ರೇನು, ಈ ರೀತಿ ಪ್ರಶ್ನೆಗಳು. ಹೌದಾ? 3 ಮಾರ್ಕ್ಸ್ಗೆ ಸರ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ 3 ಮಾರ್ಕ್ಸ್ಗೆ ಅಂದರೆ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಲಿಕ್ವಿಡ್ ಕಾಲಮ್, ರೋ ಜಿ ಎಚ್ ಅಂತಿದೆ ನೋಡಿ ಅದು. ಅದನ್ನು ಬಿಟ್ಟರೆ ಮತ್ತೆ ಇವೆ ರಿಪೀಟ್ ಆಗ್ತಿರ್ತವೆ. ಅಪ್ಲಿಕೇಶನ್ಸ್ ಆಫ್ ಬರ್ನಾಲಿಸ್ ಪ್ರಿನ್ಸಿಪಲ್, ಅಪ್ಲಿಕೇಶನ್ಸ್ ಆಫ್ ಪಾಸ್ಕಲ್ಸ್ ಲಾ, ಈ ರೀತಿ. ಕಮಿಂಗ್ ಟು ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ತುಂಬ ದೊಡ್ಡ ಚಾಪ್ಟರು. ಟೋಟಲ್ ಮಾರ್ಕ್ಸ್ ಅಲೋಟೆಡ್ 12. 1 ಮಾರ್ಕ್ಸ್ 2 ಕ್ವಶನ್ಸು, 2 ಮಾರ್ಕ್ಸ್ 1 ಕ್ವಶನ್ಸು, 3 ಮಾರ್ಕ್ಸ್ 1 ಕ್ವಶನ್ಸು, ಒಂದು ಡೆರಿವೇಷನ್ ಇಲ್ಲ, ಒಂದು ನ್ಯೂಮರಿಕಲ್ಲು. ಫಸ್ಟ್ ನಾನು 1 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಒಂದು ಸ್ವಲ್ಪ ಹೇಳಿಬಿಡ್ತೇನೆ ನೋಡಿ. ಸ್ಟೇಟ್ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್, ಇದೂ ಕೇಳ್ಬೋದು. at what temperature density of the water is maximum, ಅರ್ಥ ಆಗ್ಲಿಕ್ಕತ್ತದಲ್ವಾ? ವಾಟ್ ಈಸ್ ಥರ್ಮಲ್ ಸ್ಟ್ರೆಸ್, ವಾಟ್ ಈಸ್ ಥರ್ಮಲ್ ಸ್ಟ್ರೆಸ್, ವಾಟ್ ಈಸ್ ಟರ್ಮ್ ರಿಜಿಲೇಷನ್, ವಾಟ್ ಈಸ್ ಸಬ್ಲಿಮೇಷನ್, ಈ ರೀತಿ ಪ್ರಶ್ನೆಗಳನ್ನು ಕೇಳೋದುಂಟು. 2 ಮಾರ್ಕ್ಸ್ಗೆ ಸರ್ 2 ಮಾರ್ಕ್ಸ್ಗೆ ವಿದ್ಯಾರ್ಥಿಗಳೇ ಆಲ್ಮೋಸ್ಟು ಕಂಡಕ್ಷನ್ ಅಂದ್ರೇನು, ಕನ್ವೆಕ್ಷನ್ ಅಂದರೆ ಏನು, ಒಂದು ಡಿಗ್ರಿ ಸೆಲ್ಸಿಯಸನ್ನು ಕೊಟ್ಬಿಟ್ಟು ಫ್ಯಾರನೀಟ್ಗೆ ಮತ್ತು ಕೆಲ್ವಿನ್ಗೆ ಕನ್ವರ್ಟ್ ಮಾಡಿ ಅಂತ ಹೇಳ್ತಿರ್ತಾರೆ. ಹಾಂ, ಈ ರೀತಿ ಪ್ರಶ್ನೆಗಳನ್ನು ಕೇಳೋದುಂಟು ವಿದ್ಯಾರ್ಥಿಗಳು. ಒಂದು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈಸಿ ಆಗ್ತದೆ ವಿದ್ಯಾರ್ಥಿಗಳೇ. ಇದನ್ನು ಬಿಟ್ಟರೆ ಸ್ಟೇಟ್ ಸ್ಟಿಫನ್ಸ್ ಲಾ ರೇಡಿಯೇಷನ್ನು, ಸ್ಟೇಟ್ ವೈನ್ಸ್ ಲಾ ಡಿಸ್ಪ್ಲೇಸ್ಮೆಂಟ್ ಲಾ, ಗ್ರೀನ್ ಹೌಸ್ ಎಫೆಕ್ಟ್ ಅಂದರೆ ಏನು, ಈ ರೀತಿ ಪ್ರಶ್ನೆಗಳು 2 ಮಾರ್ಕ್ಸ್ಗೆ. 3 ಮಾರ್ಕ್ಸ್ಗೆ ಸರ್ 3 ಮಾರ್ಕ್ಸ್ಗೆ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಯಾವುದಂದರೆ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಆಲ್ಫಾ ವಿ ಈಸ್ ಈಕ್ವಲ್ ಟು 1/T ಫಾರ್ ಆನ್ ಐಡಿಯಲ್ ಗ್ಯಾಸ್. ಇದನ್ನು ಬಿಟ್ಟರೆ ಡಿಫೈನ್ ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್. ಇದನ್ನು ಬಿಟ್ಟರೆ ಸರ್ ಮೆನ್ಷನ್ ಎನಿ 3 ಡಿಫ್ರೆನ್ಸಸ್ ಬಿಟ್ವೀನ್ ಹೀಟ್ ಆ್ಯಂಡ್ ಟೆಂಪ್ರೇಚರ್. ಅರ್ಥ ಆಗ್ಲಿಕ್ಕತ್ತದಲ್ವಾ? ಈ ರೀತಿ ಪ್ರಶ್ನೆಗಳನ್ನು ಕೇಳೋದುಂಟು, ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಪ್ರಾಬ್ಲಮ್ಸ್ ವಿದ್ಯಾರ್ಥಿಗಳ ಪ್ರಾಬ್ಲಮ್ಸ್ ಲಿಸ್ಟನ್ನು ನಾನು PDF ಅಲ್ಲಿ ಬಿಟ್ಟಿದ್ದೇನೆ, ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಅವೇ ಬರ್ತವೆ, ಕ್ಯಾಲೋರಿಮೀಟರ್ ಮೇಲೆ ಬರ್ತಿರ್ತವೆ, ಬಿಟ್ಟರೆ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಮೇಲೆ. ನೆಕ್ಸ್ಟ್ ಕಮಿಂಗ್ ಟು ಥರ್ಮೋಡೈನಮಿಕ್ಸ್ ಚಾಪ್ಟರ್. ಥರ್ಮೋಡೈನಮಿಕ್ಸ್ ಚಾಪ್ಟರ್ ಮಾರ್ಕ್ಸ್ ಅಲೋಟೆಡ್ 9. 1 ಮಾರ್ಕ್ಸ್ 1 ಕ್ವಶನ್, 3 ಮಾರ್ಕ್ಸ್ 1 ಕ್ವಶನ್, 5 ಮಾರ್ಕ್ಸ್ 1 ಕ್ವಶನ್, ಡೆರಿವೇಷನ್ 1. ಫಸ್ಟ್ ಡೆರಿವೇಷನನ್ನೇ ಹೇಳ್ತೇನೆ ನೋಡಿ. ಇಲ್ಲಿರೋದು ಒಂದನೇದ್ದು ಇಂಪಾರ್ಟೆಂಟ್ ಡೆರಿವೇಷನ್ ಯಾವುದಂದರೆ ಕಾರ್ನಾಟ್ ಸೈಕ್ಲಿಕ್ ಪ್ರೊಸೆಸ್, ಅಂದರೆ ಕಾರ್ನಾಟ್ ರಿವರ್ಸಿಬಲ್ ಎಂಜಿನನ್ನು ಅವರು ಎಕ್ಸ್ಪ್ಲೇನ್ ಮಾಡಂತಾರೆ. ಎಕ್ಸ್ಪ್ಲೇನ್ ಕಾರ್ನಾಟ್ ಸೈಕಲ್ ವಿತ್ PV ಡೈಗ್ರಾಮ್, ಇದು ಒಂದು. ಇದನ್ನು ಬಿಟ್ಟರೆ ಸರ್, ಇದನ್ನು ಬಿಟ್ಟರೆ ವಿದ್ಯಾರ್ಥಿಗಳೇ ಅವರು ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ವರ್ಕ್ ಡನ್ ಇನ್ ಐಸೋಥರ್ಮಲ್ ಪ್ರೊಸೆಸ್, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ವರ್ಕ್ ಡನ್ ಇನ್ ಅಡಿಯಾಬೆಟಿಕ್ ಪ್ರೊಸೆಸ್, ಇವೇ ಡೆರಿವೇಷನ್ಸ್. ಅರ್ಥ ಆಯ್ತಾ? ಹಾಗಾದರೆ ಸರ್ 3 ಮಾರ್ಕ್ಸ್ಗೆ ಸರ್ 3 ಮಾರ್ಕ್ಸ್ಗೆ ಯಾವ ರೀತಿ ಕೇಳ್ಬೋದು ಅಂದರೆ ವಾಟ್ ಈಸ್ ಹೀಟ್ ಎಂಜಿನ್, ರೆಫ್ರಿಜಿರೇಟರ್ ಅಂದ್ರೆ ಏನು, ಹೀಟ್ ಎಂಜಿನ್ ಎಕ್ಸ್ಪ್ಲೇನ್ ಮಾಡಿ, ರೆಫ್ರಿಜಿರೇಟರ್ ಎಕ್ಸ್ಪ್ಲೇನ್ ಮಾಡಿ. ಹಾಂ, ದೆನ್ 0th ಲಾ ಆಫ್ ಥರ್ಮೋಡೈನಮಿಕ್ಸ್ ಎಕ್ಸ್ಪ್ಲೇನ್ ಮಾಡಿ, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಎಕ್ಸ್ಪ್ಲೇನ್ ಮಾಡಿ, ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸನ್ನು ಹೇಳಿ. ಈ ರೀತಿ ಪ್ರಶ್ನೆಗಳನ್ನು ಕೇಳೋದುಂಟು. ಹಾಗಾದರೆ 1 ಮಾರ್ಕ್ಸ್ಗೆ ಸರ್ 1 ಮಾರ್ಕ್ಸ್ಗೆ ತುಂಬ ಸಿಂಪಲ್. ರೈಟ್ ದ ಸ್ಟೇಟ್ಮೆಂಟ್ ಆಫ್ 0th ಲಾ, write the statement of first law, what is the significance of 0th law of thermodynamics, what is the significance of the first law of thermodynamics, what is heat engine, what is refrigerator, what is efficiency, what is coefficient of performance, what is adiabatic process, then isothermal process, reversible process, irreversible process, cyclic process, isochoric process, isobaric process. ಈ ರೀತಿ 1 ಮಾರ್ಕ್ಸ್ಗೆ ಕೇಳ್ಬೋದು.
ಕಮಿಂಗ್ ಟು ಕೈನೆಟಿಕ್ ಥಿಯರಿ. ಕೈನೆಟಿಕ್ ಥಿಯರಿ ಮಾರ್ಕ್ಸ್ ಅಲಾಟೆಡ್ 6, 1 ಮಾರ್ಕ್ಸ್ 1 ಕ್ವಶನ್, 2 ಮಾರ್ಕ್ಸ್ 1 ಕ್ವಶನ್, 3 ಮಾರ್ಕ್ಸ್ 1 ಕ್ವಶನ್ ಅಂತೆ. ಫಸ್ಟು 1 ಮಾರ್ಕ್ಸ್ ಕ್ವಶನ್ ಹೇಳ್ಬಿಡ್ತೆ ನೋಡಿ. 1 ಮಾರ್ಕ್ಸಿಗೆ ಯಾವ ರೀತಿ ಕೇಳ್ಬೋದು ಅಂದರೆ, ಆನ್ ವಾಟ್ ಫ್ಯಾಕ್ಟರ್ ಡಸ್ ದ ಮೀನ್ ಫ್ರೀ ಪಾತ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ಡಿಪೆಂಡ್ಸ್, ಈ ರೀತಿ ಪ್ರಶ್ನೆ. ಇದನ್ನು ಬಿಟ್ಟರೆ ಹೌ ಮೆನಿ ಡಿಗ್ರೀಸ್ ಆಫ್ ಫ್ರೀಡಮ್ ಡಸ್ ಡೈಅಟೋಮಿಕ್ ಗ್ಯಾಸ್, ಮೋನೋಅಟೋಮಿಕ್ ಗ್ಯಾಸ್, ಟ್ರೈ ಅಟೋಮಿಕ್ ಗ್ಯಾಸ್ ಮಾಲಿಕ್ಯೂಲ್ಸ್ ಪಾಸಸ್, ಈ ರೀತಿ ಪ್ರಶ್ನೆಗಳು. ಸ್ಟೇಟ್ ಲಾ ಆಫ್ ಇಕ್ವಿಪಾರ್ಟಿಷನ್ ಆಫ್ ಎನರ್ಜಿ, ಗಿವ್ ಎನಿ ಒನ್ ಅಸಂಪ್ಷನ್ ಆಫ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್, ಮೆನ್ಷನ್ ದ ಇದಲ್ಲ. ಇದನ್ನು ಬಿಟ್ಟರೆ ಸ್ಟೇಟ್ ಲಾ ಆಫ್ ಇಕ್ವಿಪಾರ್ಟಿಷನ್ ಆಫ್ ಎನರ್ಜಿ ಅದೇ ಇದೆ, ಇಲ್ಲಿನೂ ಕೂಡ ಅದೇ ಇದೆ. ಈ ರೀತಿ ಪ್ರಶ್ನೆಗಳನ್ನು ಕೇಳೋದುಂಟು. ಮತ್ತು 2 ಮಾರ್ಕ್ಸ್ಗೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಸರ್, ಒಂದು ಸ್ವಲ್ಪ ಹೇಳ್ಕೊಡಿ ವಿದ್ಯಾರ್ಥಿಗಳೇ. 2 ಮಾರ್ಕ್ಸ್ಗೆ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ಬೋದು ಅಂದರೆ, ಒಂದು ಸ್ವಲ್ಪ ಲಕ್ಷ ಕೊಡಿ. ಮೆನ್ಷನ್ ದ ಡಿಗ್ರೀಸ್ ಆಫ್ ಫ್ರೀಡಮ್ ಫಾರ್ ಮೋನೋಅಟೋಮಿಕ್, ಡೈಅಟೋಮಿಕ್, ದೆನ್ ಟ್ರೈ ಅಟೋಮಿಕ್, ಅಥವಾ ಡಿಗ್ರೀಸ್ ಆಫ್ ಫ್ರೀಡಮನ್ನು ಕ್ಯಾಲ್ಕುಲೇಷನ್ ಮಾಡಂತ ಹೇಳ್ತಿರ್ತಾರೆ. 3 ಮಾರ್ಕ್ಸ್ಗೆ ಸರ್, 3 ಮಾರ್ಕ್ಸ್ಗೆ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಂದರೆ ಮೆನ್ಷನ್ ಎನಿ 3 ಪಾಸ್ಟುಲೇಟ್ಸ್ ಆಫ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಮತ್ತು ಇದನ್ನು ಬಿಟ್ಟರೆ ಸರ್, ಇದನ್ನು ಬಿಟ್ಟರೆ ಏನು ಹೇಳ್ತಾರೆ ಅಂದರೆ ವಿದ್ಯಾರ್ಥಿಗಳೇ, ಯಾವ ರೀತಿ ಕೇಳ್ಬೋದು ಅಂದರೆ, ಸ್ಪೆಸಿಫಿಕ್ ಹೀಟನ್ನು ಕ್ಯಾಲ್ಕುಲೇಷನ್ ಮಾಡಂತಾರೆ ವಿದ್ಯಾರ್ಥಿಗಳೇ. ಹೌದಾ, ಕ್ಯಾಲ್ಕುಲೇಟ್ ಸ್ಪೆಸಿಫಿಕ್ ಹೀಟ್, ಕ್ಯಾಲ್ಕುಲೇಟ್ ಸ್ಪೆಸಿಫಿಕ್ ಹೀಟ್ ಇನ್ ಕೇಸ್ ಆಫ್ ಮೋನೋಅಟೋಮಿಕ್ ಆರ್ ಡೈಅಟೋಮಿಕ್ ಆರ್ ಪಾಲಿಅಟೋಮಿಕ್ ಗ್ಯಾಸ್ ಮಾಲಿಕ್ಯೂಲ್ಸ್, ಈ ರೀತಿ ಕೇಳ್ತಿರ್ತಾರೆ. ಸ್ಪೆಸಿಫಿಕ್ ಹೀಟ್ಸನ್ನು ಕ್ಯಾಲ್ಕುಲೇಷನ್ ಮಾಡಂತಾರೆ. ಕಮಿಂಗ್ ಟು ಆಸೋಲೇಷನ್ಸ್. ಆಸೋಲೇಷನ್ಸ್ ಮಾರ್ಕ್ಸ್ ಅಲಾಟೆಡ್ 9, 1 ಮಾರ್ಕ್ಸ್ 2 ಕ್ವಶನ್ಸ್, 2 ಮಾರ್ಕ್ಸ್ 1 ಕ್ವಶನ್, ಒಂದು ಡೆರಿವೇಷನ್. ಡೆರಿವೇಷನ್ ಅಂದರೆ ಸಿಂಪಲ್ ಪೆಂಡುಲಮ್ ಕೇಳ್ಬೋದು. ಅದನ್ನು ಬಿಟ್ಟರೆ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಟೋಟಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಪಾರ್ಟಿಕಲ್ ಎಕ್ಸಿಕ್ಯೂಟಿಂಗ್ SHM, ಇವೆರಡು ಬಿಟ್ಟರೆ ಮತ್ತೆ ಕೇಳೋದಿಲ್ಲ. 3 ಮಾರ್ಕ್ಸ್ಗೆ ಅಥವಾ 5 ಮಾರ್ಕ್ಸ್ ಡೆರಿವೇಷನ್ಗೆ ಇನ್ನೊಂದಿದೆ ನೋಡಿ, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಪೀರಿಯಡ್ ಆಫ್ ದ ಸ್ಪ್ರಿಂಗ್ ಅಟ್ಯಾಚ್ಡ್ ಟು ದ ಮಾಸ್ ಅಟ್ಯಾಚ್ಡ್ ಟು ದ ಸ್ಪ್ರಿಂಗ್, ಅದು 2 ಮಾರ್ಕ್ಸ್ಗೆ ಸರ್. 2 ಮಾರ್ಕ್ಸಿಗಂತೂ ಸಿಂಪಲ್ ಇರ್ತಾವೆ ರೀ, ನೀವು ಆಲ್ರೆಡಿ ಓದಿರ್ತೀರ ನೋಡಿ. ಡ್ರಾ ದ ಗ್ರಾಫ್ಸ್ ಟು ರೀಪ್ರೆಸೆಂಟ್ ವೇರಿಯೇಷನ್ ಆಫ್ ಡಿಸ್ಪ್ಲೇಸ್ಮೆಂಟ್, ವೇರಿಯೇಷನ್ ಆಫ್ ವೆಲಾಸಿಟಿ ವಿತ್ ಟೈಮ್ ಫಾರ್ ಪಾರ್ಟಿಕಲ್ ಅಂಡರ್ಗೋಯಿಂಗ್ ಸಿಂಪಲ್ ಹಾರ್ಮೋನಿಕ್ ಮೋಷನ್, ಮೆನ್ಷನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ SHM, ಈ ರೀತಿ ಪ್ರಶ್ನೆಗಳನ್ನು ಕೇಳೋದುಂಟು. 1 ಮಾರ್ಕ್ಸ್ಗೆ ಸರ್, ವಾಟ್ ಈಸ್ ಪಿರಿಯಾಡಿಕ್ ಮೋಷನ್, ವಾಟ್ ಈಸ್ ಆಸಿಲೇಟರಿ ಮೋಷನ್, ವಾಟ್ ಈಸ್ ಸಿಂಪಲ್ ಹಾರ್ಮೋನಿಕ್ ಮೋಷನ್, what is free oscillations, what is damped oscillations, undamped oscillations, forced oscillations, what is simple pendulum, what is seconds pendulum, what is the time period of the seconds pendulum, ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ವೇವ್ಸಲ್ಲಿ ಸರ್, ವೇವ್ಸ್ ಚಾಪ್ಟರ್ಗೆ ಬಂದರೆ ಮಾರ್ಕ್ಸ್ ಅಲಾಟೆಡ್ 12, ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗಿದೆ ಅಂದರೆ 2 ಮಾರ್ಕ್ಸ್ 1 ಕ್ವಶನ್ನು, ನೆಕ್ಸ್ಟ್ 5 ಮಾರ್ಕ್ಸ್ 1 ಕ್ವಶನ್ನು, ಡೆರಿವೇಷನ್ ಒಂದು ನ್ಯೂಮರಿಕಲ್ಲು. ಫಸ್ಟ್ ಡೆರಿವೇಷನ್ ಹೇಳ್ಬಿಡ್ತೇನೆ ನೋಡಿ, ಇಲ್ಲಿ 3 ಡೆರಿವೇಷನ್ಸ್ ಇವೆ. ಒಂದು ಕ್ಲೋಸ್ಡ್ ಪೈಪು, ಎರಡನೇದ್ದು ಓಪನ್ ಪೈಪು, ಇನ್ನೊಂದು ಬಿಟ್ಟರೆ ನ್ಯೂಟನ್ಸ್ ಒಂದು ಪ್ರಶ್ನೆ ಇದೆ ನೋಡಿ ವಿದ್ಯಾರ್ಥಿಗಳೇ, ನ್ಯೂಟನ್ದು ಮತ್ತು ಲ್ಯಾಬ್ಲಾಸ್ ಕರೆಕ್ಷನ್ದು ಒಂದು ಪ್ರಶ್ನೆ ಇದೆ. ಏನು ಆ ಪ್ರಶ್ನೆನ ಅವರು ಯಾಕೆ ಹೇಳ್ತಾರೆ ಅಂದರೆ, ಮೆನ್ಷನ್ ನ್ಯೂಟನ್ಸ್ ಫಾರ್ಮುಲಾ ಫಾರ್ ವೆಲಾಸಿಟಿ ಆಫ್ ಸೌಂಡ್ ಇನ್ ಗ್ಯಾಸ್, ಎಕ್ಸ್ಪ್ಲೇನ್ ಲ್ಯಾಬ್ಲಾಸ್ ಕರೆಕ್ಷನ್ ಫಾರ್ ಇಟ್, ಅರೈವ್ ಆಟ್ ಫಾರ್ಮುಲಾ ಮಾಡಿಫೈಡ್ ಬೈ ಹಿಮ್ ಇದೆ. ಇದನ್ನು ಬಿಟ್ಟರೆ ಹೇಳಿದ್ನಲ್ಲ, ಏನದು ಓಪನ್ ಪೈಪು ಕ್ಲೋಸ್ ಪೈಪ್ ಅಂತ ಹೇಳಿದ್ನಲ್ಲ, ಡಿಸ್ಕಸ್ ದ ಮೋಡ್ಸ್ ಆಫ್ ವೈಬ್ರೇಷನ್ ಆಫ್ ಏರ್ ಕಾಲಮ್ಸ್ ಇನ್ ಓಪನ್ ಪೈಪ್ ಆರ್ ಕ್ಲೋಸ್ಡ್ ಆರ್ಗನ್ ಪೈಪ್. ಇದನ್ನು ಬಿಟ್ಟರೆ ಸರ್ 2 ಮಾರ್ಕ್ಸ್ಗೆ ಸರ್, 2 ಮಾರ್ಕ್ಸ್ಗೆ ಸಿಂಪಲ್ ಕ್ವಶನ್ಸ್ ಬರ್ತಿರ್ತವೆ. ಯಾವ ರೀತಿ ಅಂದರೆ, ವಾಟ್ ಆರ್ ನೋಟ್ಸ್ ಆ್ಯಂಡ್ ಆ್ಯಂಟಿ ನೋಟ್ಸ್, ವಾಟ್ ಆರ್ ಬೀಟ್ಸ್, ಮೆನ್ಷನ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಸ್ಟೇಷನರಿ ವೇವ್ಸ್, ಪ್ರೋಗ್ರೆಸಿವ್ ವೇವ್ಸ್, ಈ ರೀತಿ ಸಿಂಪಲ್ ಕ್ವಶನ್ಸ್ಗೆ ಕೇಳ್ತಿರ್ತಾರೆ. ಡಾಪ್ಲರ್ ಎಫೆಕ್ಟ್ ಅಂದರೆ ಏನು, ಈ ರೀತಿ. ನ್ಯೂಮರಿಕಲ್ ನಂತರ ಅವರು ಮ್ಯಾಕ್ಸಿಮಮ್ ಒಂದು ಇಕ್ವೇಷನನ್ನು ಕೊಟ್ಬಿಟ್ಟು ಆಂಪ್ಲಿಟ್ಯೂಡ್ ಕಂಡುಹಿಡಿರಿ, ವೆಲಾಸಿಟಿ ಕಂಡುಹಿಡಿರಿ, ವೇವ್ ಲೆಂತ್ ಕಂಡುಹಿಡಿರಿ, ಸ್ಪೀಡನ್ನು ಕಂಡುಹಿಡಿರಿ, ಈ ರೀತಿ ಟೈಮನ್ನು ಕಂಡುಹಿಡಿರಿ ಅಂತ ಹೇಳ್ತಿರ್ತಾರೆ. ಅದನ್ನು ಬಿಟ್ಟರೆ ಡಾಪ್ಲರ್ ಎಫೆಕ್ಟ್ ಮೇಲೆ ಪ್ರಾಬ್ಲಮ್ಸನ್ನ ಕೇಳ್ಬೋದು. ಹೌದಾ, ದಿಸ್ ಈಸ್ ಆಲ್ ಅಬೌಟ್ ಫಸ್ಟ್ PUC ಫಿಸಿಕ್ಸ್ ವಿದ್ಯಾರ್ಥಿಗಳೇ. ನಾನು ವಿದ್ಯಾರ್ಥಿಗಳಲ್ಲಿ ಕಳಕಳಿಯಿಂದ ನಾನು ಏನು ಕೇಳ್ಕೊತೀನಿ ಅಂದರೆ ವಿದ್ಯಾರ್ಥಿಗಳೇ, ಪ್ರತಿಯೊಂದು ಇಂಪಾರ್ಟೆಂಟ್ ಚಾಪ್ಟರ್ಸ್ನ ಪ್ರಾಬ್ಲಮಿನ PDF ಅನ್ನು ನಾನು ಕೆಳಗಡೆ ಕೊಟ್ಟಿದ್ದೇನೆ, ಲಿಂಕಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. 5 ಮಾರ್ಕ್ಸ್ ಡೆರಿವೇಷನ್ಸನ್ನು ಕೂಡ ನಾನು ಲಿಂಕಲ್ಲಿ ಕೊಟ್ಟಿದ್ದೇನೆ, ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಹೆದರಬೇಡಿ ವಿದ್ಯಾರ್ಥಿಗಳೇ, ಪ್ರಾಕ್ಟೀಸ್ ಮಾಡಿ. ಟ್ರೈ ಟು ಗೆಟ್ 65+ ಮಾರ್ಕ್ಸ್ ಇನ್ ಆ್ಯನ್ಯುವಲ್ ಎಕ್ಸಾಮಿನೇಷನ್. ದಯವಿಟ್ಟು ವಿದ್ಯಾರ್ಥಿಗಳು ಅನುಮಾನವನ್ನು ತಲೆಯಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ವಿತೌಟ್ ಅನುಮಾನ, ಅಂಜಿಕೆ, ಹೆದರಿಕೆ ಇರಲಾರ್ದ ಎಕ್ಸಾಮನ್ನು ಬರೀರಿ. ಆಲ್ ದ ಬೆಸ್ಟ್.